ಈಗ ಅವರ ಭಾಷಣದಲ್ಲಿ ಮಾತಾಡ್ತಾ ಅವರೇ ಹೇಳಿದ ಹಾಗೆ ಅನೇಕ ವರ್ಷಗಳಿಂದ ನಮ್ಮ ಗುರುಗಳ ಕಾಲದಲ್ಲಿ ತುಂಬ ಮಾಡ್ತಾ ಇದ್ದರು, ನಂತರ ಕಾಲದಲ್ಲೂ ಅವರು ಮಾಡ್ತಾ ಇದ್ದರು. ನಾವು ಅನೇಕ ವರ್ಷಗಳಿಂದ ನಾವು ನೋಡ್ತಾ ಇದ್ದೀವಿ ಅವರ ಒಂದು ಅವರು ಮಾಡುವಂತಹ ಕೆಲಸಗಳು, ಮತ್ತು ಅವರು ಇಲ್ಲಿಂದ ಒಂದೊಂದು ಕಡೆಗೂ ಹೋಗುವುದು, ಪ್ರತಿ ದಿವಸ ಮಠದ ಒಂದು ಕಾರ್ಯದ ವ್ಯಾಪ್ತಿ ಬೆಳೀತಾನೇ ಇದೆ. ಎಲ್ಲ ಕಡೆಗೂ ಅವರು ಹೋಗಬೇಕಾಗುತ್ತೆ, ಪ್ರತಿಯೊಂದನ್ನು ಸಹ ನೋಡಿ ಅಲ್ಲಿ ಗಮನಿಸಿ ಕೂತ್ಕೊಂಡು ಮಾತಾಡಿ ಎಲ್ಲದನ್ನೂ ಸಹ ಮಾಡಬೇಕಾಗಿರುತ್ತೆ. ಮತ್ತು ಅದರೊಳಗೂ ಇವತ್ತಿನ ದಿವಸ ಇಲ್ಲಿಂದ ಒಂದು ಕಡೆಗೆ ಹೋಗಬೇಕಾಗಿರುತ್ತೆ, ನಾಳೆ ದಿವಸ ಪುನಃ ಇಲ್ಲಿಗೆ ಇಲ್ಲಿಗೆ ಬರಬೇಕಾಗುತ್ತೆ, ಇಲ್ಲಿ ಇನ್ಯಾವುದೋ ಒಂದು ಕೆಲಸ, ಮತ್ತೆ ಪುನಃ ಇಲ್ಲ ಒಂದು ಕಡೆ ಇನ್ನೊಂದು ಕೆಲಸ, ಹೀಗೆಲ್ಲ ಇರುತ್ತೆ. ಆದರೆ ಅದೆಲ್ಲವುದನ್ನು ಸಹ ಎಷ್ಟೇ ಉತ್ಸಾಹ ಇದ್ದರೂ ಈ ಉತ್ಸಾಹ ಅನ್ನುವುದು ಮನಸ್ಸಿಗೆ ಸಂಬಂಧಪಟ್ಟಂತಹ ವಿಷಯ. ಆದರೆ ಕೆಲಸ ಮಾಡಬೇಕು ಅಂತಂದರೆ ಅದು ಶರೀರಕ್ಕೆ ಸಂಬಂಧಪಟ್ಟಂತಹ ಒಂದು ವಿಷಯ. ಉತ್ಸಾಹ ಇರುತ್ತೆ, ಕೆಲವರಿಗೆ ತುಂಬ ಮನಸ್ಸಿನಲ್ಲಿ ತುಂಬ ಉತ್ಸಾಹ ಇರುತ್ತೆ, ಆದರೆ ಶರೀರದಲ್ಲಿ ಅಷ್ಟು ಶಕ್ತಿ ಅನ್ನೋದು ಕಡಿಮೆ ಆಗ್ತಾ ಇರುತ್ತೆ, ಹಾಗೆಲ್ಲ ಇರುತ್ತೆ. ಆದ್ದರಿಂದ ಅವರಿಗೆ ಅತ್ಯಂತ ಉತ್ಸಾಹವಿದೆ, ಎಲ್ಲವುದೂ ಇದೆ. ಆದರೆ ಆ ಒಂದು ಶರೀರಕ್ಕೆ ನಾವೊಂದು ಸ್ವಲ್ಪ ಆದರೂ ಅದಕ್ಕೆ ಒಂದು ವಿಶ್ರಾಂತಿಯನ್ನು ಕೊಡಬೇಕಾದದ್ದು ನಮ್ಮ ಒಂದು ಪ್ರಧಾನವಾದಂತಹ ಕರ್ತವ್ಯ. ಅದರ ಬಗ್ಗೆಯೂ ಸಹ ಬರೀ ಯಾವಾಗಲೂ ನೀವು ಅದು ಮಾಡಿ ಇದು ಮಾಡಿ ಅಂತ ಹೇಳೋದು, ಅಲ್ಲಿಗೆ ಹೋಗಿ ಆ ಕೆಲಸ ಮಾಡಿ ಇಲ್ಲಿಗೆ ಹೋಗಿ ಈ ಕೆಲಸ ಮಾಡಿ ಅಂತ ಹೇಳೋದು ಮಾತ್ರವಲ್ಲದೆ ಅವರ ಒಂದು ಒಂದಿಷ್ಟು ವಿಶ್ರಾಂತಿಯನ್ನು ಸಹ ಕೊಡಬೇಕಾದದ್ದು ನಮ್ಮ ಕರ್ತವ್ಯ. ಅದರ ಬಗ್ಗೆಯೂ ಸಹ ಚಿಂತನೆ ಮಾಡಬೇಕಾದ್ದು, ವಿಚಾರ ಮಾಡಬೇಕಾದ್ದು ನಮ್ಮ ಕರ್ತವ್ಯ ಎಂಬುದಾಗಿ ನಾವು ಯೋಚನೆ ಮಾಡಿದ್ವಿ. ನಮ್ಮ ಗುರುಗಳದನ್ನು ಯೋಚನೆ ಮಾಡಿದರು. ಅದರಂತೆ ಅವರಿಗೆ ಅಂದರೆ ಏನು, ಪ್ರತಿನಿತ್ಯ ಎಲ್ಲ ಕಡೆಗೂ ಹೋಗುವುದು, ಎಲ್ಲವುದನ್ನು ಮಾಡುವುದು, ಆ ಒಂದು ಕೆಲಸಗಳನ್ನು ಆದರೂ ಅವರಿಗೆ ಕಡಿಮೆ ಆಗುವಂತೆ ಮಾಡಿದರೆ ತುಂಬ ಒಂದು ದೊಡ್ಡ ವಿಶ್ರಾಂತಿಯನ್ನು ಕೊಟ್ಟ ಹಾಗಾಗುತ್ತೆ ಎಂಬುದಾಗಿ ನಾವು ಯೋಚನೆ ಮಾಡಿ, ಆದರೆ ಹಾಗಂತ ಹೇಳಿ ಆಡಳಿತಾಧಿಕಾರಿ ಸ್ಥಾನದಲ್ಲಿದ್ದಾರೆ ಅಂತಂದರೆ ಈ ಕೆಲಸಗಳನ್ನೆಲ್ಲ ಮಾಡಲೇಬೇಕಾಗಿ ಬರುತ್ತೆ. ಇಲ್ಲ ನಾವು ಆಡಳಿತಾಧಿಕಾರಿ ಸ್ಥಾನದಲ್ಲಿ ಇರ್ತೀವಿ, ಆದರೆ ನಾವು ಅಲ್ಲಿಗೆ ಹೋಗೋದು ಇದೆಲ್ಲ ಕಷ್ಟ ಆಗುತ್ತೆ ಅಂತ ಹೇಳಿದರೆ ಅದು ಹಾಗೆ ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ಆ ಒಂದು ಸ್ಥಾನದಲ್ಲಿದ್ದೀವಿ ಅಂತಂದರೆ ನಾವು ಹೋಗಲೇಬೇಕಾಗಿ ಬರುತ್ತೆ, ಅದನ್ನು ಬೇರೆ ರೀತಿಯಾಗಿ ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಅವರಿಗೆ ಅವರ ಒಂದು ಶರೀರ ಸ್ಥಿತಿ ಹೊರಗಡೆ ನೋಡಿದರೆ, ನಾನು ಆವಾಗ ಒಂದ್ಸರಿ ಅವ್ರ ಹತ್ರ ಮಾತಾಡ್ತಾ ಹೇಳಿದ್ದೆ, ಹೊರಗಡೆ ಮಾಮೂಲಿಯಾಗಿ 60 ವರ್ಷಕ್ಕೆ ರಿಟೈರ್ ಆಗ್ತಾರೆ. ಆ ಲೆಕ್ಕದಲ್ಲಿ ನಾವು ನೋಡಿದರೆ ನೀವು 10 ವರ್ಷಗಳ ಕಾಲ ಜಾಸ್ತಿಯೇ ನಮಗೆ ಮಠಕ್ಕೆ ಒಂದು ಸೇವೆಯನ್ನು ಮಾಡಿದ ಹಾಗಾಯಿತು, ಇನ್ನೂ ಅಧಿಕವಾಗಿ ನೀವು ಸೇವೆಯನ್ನು ಮಾಡಿದ ಹಾಗಾಯಿತು. ಶಕ್ತಿ ಇದೆ ಮಾಡಿದ್ದೀರಿ ಅನ್ನೋದು ಬೇರೆ ವಿಷಯ, ಅದು ಬೇರೆ ವಿಷಯ. ಶಕ್ತಿ ಇದೆ, ಶಕ್ತಿ ಇದ್ದವನು 90 ವರ್ಷಗಳು 100 ವರ್ಷಗಳ ಕಾಲ ಬೇಕಾದರೂ ಮಾಡ್ತಾನೆ ಅಂತ ಇರಬಹುದು, ಅದು ಬೇರೆ ವಿಷಯ. ಆದರೆ ಅಷ್ಟು ಅತ್ಯಂತ ಅಧಿಕವಾಗಿ ಸೇವೆಯನ್ನು ಮಾಡಿದ್ದೀರಾದ್ದರಿಂದ ನಿಮ್ಮ ಒಂದು ಆ ದೇಹ ಸ್ಥಿತಿ ಇತ್ಯಾದಿಗಳ ಬಗ್ಗೆ ವಿಚಾರ ಮಾಡಬೇಕಾದ್ದು, ಅದರ ಬಗ್ಗೆ ಅದನ್ನು ಗಣನೆಗೆ ತೆಗೆದುಕೊಳ್ಳಬೇಕಾದ್ದು ನಮ್ಮ ಕರ್ತವ್ಯ. ಆದರೂ ಅವರಿಗೆ ಆ ಒಂದು ಕಷ್ಟ ಇದ್ದರೂ ಸಹ, ಶಾರೀರಿಕವಾಗಿ ಕಷ್ಟ ಇದ್ದರೂ ಸಹ ಅವರು ಮಾಡ್ತಾನೇ ಇದ್ದರು, ಆ ಕೆಲಸವನ್ನು ಮಾಡ್ತಾನೇ ಇದ್ದರು. ಆವಾಗ ಅವರು ನಮ್ಮ ಜೊತೆಗೆ ಮಾತಾಡ್ತಾ ಇರುವಾಗ ಅವರಿಗೆ ಇರ್ತಕ್ಕಂತಹ ಒಂದು ಕಷ್ಟಗಳು ಅದು ನಮಗೆ ಅರ್ಥ ಆಗ್ತಾ ಇತ್ತು. ಅವರು ಹೇಳ್ತಾ ಇದ್ದರು, ಸರಿ ಈ ಹಿಂದಿನ ಕಾಲದಲ್ಲಿ ಮಾಡಿದ ಹಾಗೆ ಇವಾಗ ಅಷ್ಟು ಮಾಡಲಿಕ್ಕೆ ಆಗುವುದಿಲ್ಲ ಅನ್ನುವಂತಹ ವಿಷಯವನ್ನು ಅವರು ನಮ್ಮಲ್ಲಿ ಹೇಳ್ಕೊಳ್ತಾ ಇದ್ದರು. ಅದು ನಮಗೆ ಗೊತ್ತಿರುವಂತಹ ವಿಷಯ. ಹಾಗಾಗಿ ಅವರಿಗೆ ಒಂದು ವಿಶ್ರಾಂತಿಯನ್ನು ಕೊಡಬೇಕು ಎಂಬುದಾಗಿ ಇದಿಷ್ಟನ್ನೂ ಪರಿಶೀಲನೆ ಮಾಡಿ, ಯಾಕಂತಂದರೆ ಕೆಲವರಿಗೆ ಗೊತ್ತಾಗುವುದಿಲ್ಲ ಏನು ಅಂತಂದರೆ ಅದು ಯಾಕೆ ಹೀಗೆ ಮಾಡ್ತಾ ಇದ್ದಾರೆ, ಅವಷ್ಟೆಲ್ಲ ಮಾಡ್ತಾ ಇದ್ದಾರೆ ತಾನೇ, ಯಾಕೆ ಸುಮ್ಮನೆ ಇದ್ದಕ್ಕಿದ್ದ ಹಾಗೆ ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ಅಂತ ಹೇಳುವವರು ಕೆಲವರು, ಅಥವಾ ಅವರೇನೋ ಮಾಡಿಬಿಟ್ಟಿದ್ದಾರೆ ಹಾಗಾಗಿ ಅವರನ್ನು ಕಳಿಸ್ತಾ ಇದ್ದಾರೆ ಅಂತ ಹೀಗೆಲ್ಲ ಮಾತಾಡುವವರು. ಇಂಥ ಯಾವುದೇ ಒಂದು ಮಾತುಗಳಿಗೆ ಯಾರೂ ಸಹ ಅವಕಾಶ ಕೊಡಬೇಡಿ, ಇಂತಹ ಅಪಪ್ರಚಾರಗಳಿಗೆ ಯಾರೂ ಸಹ ಅವಕಾಶ ಕೊಡಬೇಡಿ. ಅವರು ಚೆನ್ನಾಗಿ ಮಾಡ್ತಾ ಇದ್ದಾರೆ, ಆದರೂ ಅವರೇನೇನೋ ದೇಶದಿಂದ ಏನೋ ಕಳಿಸ್ತಾ ಇದ್ದಾರೆ ಅಂತಲೋ, ಅಥವಾ ಅವರು ಏನೋ ಮಾಡಿಬಿಟ್ಟಿದ್ದಾರೆ, ಏನೋ ತಪ್ಪು ಮಾಡಿಬಿಟ್ಟಿದ್ದಾರೆ ಹಾಗಾಗಿ ಏನೋ ಕಳಿಸ್ತಾ ಇದ್ದಾರೆ ಅಂಥೇಳಿ ಹೇಳುವುದು, ಈ ರೀತಿಯಂತಹ ಮಾತುಗಳನ್ನು ಯಾರೂ ಸಹ ಆಡಬಾರದು. ಯಾಕಂತಂದರೆ ಇದನ್ನು ಮಾಡ್ತಾ ಇರುವುದು ನಮ್ಮ ಗುರುಗಳು ಚಿಂತನೆ ಮಾಡಿದರು, ನಾವು ಇದನ್ನು ಮಾಡ್ತಾ ಇದ್ದೀವಿ. ಇಲ್ಲಿ ನಾವು ಈಗ ಹೇಳಿದ ಹಾಗೆ ಅದನ್ನು ಯೋಚನೆ ಮಾಡಿಯೇ ಇದಷ್ಟನ್ನು ಪರಿಗಣನೆಗೆ ತೆಗೆದುಕೊಂಡು ಈ ಒಂದು ಕಾರ್ಯವನ್ನು ನಾವು ಮಾಡ್ತಾ ಇದ್ದೀವಿ. ಆದ್ದರಿಂದ ನಮ್ಮ ಮನಸ್ಸಿನೊಳಗೆ ಏನಿದೆ ಅನ್ನೋದನ್ನು ನಾವು ಹೇಳ್ತೀವಿ, ನೀವು ಹೇಳಬೇಡಿ. ಎಲ್ಲೋ ಕೂತ್ಕೊಂಡು ನೀವು ಹೇಳಕ್ಕೆ ಹೋಗಬೇಡಿ, ಅದು ಹೀಗೇನೋ ಆಗ್ಬಿಟ್ಟಿದೆ ಹಾಗಾಗಿ ಹೀಗೆ ಮಾಡ್ತಾ ಇದ್ದಾರೆ ಅಂತೇನೋ ಹೇಳ್ತಿರ್ತಾರೆ ಕೆಲವರೆಲ್ಲ. ಆದರೆ ನಮ್ಮ ಮನಸ್ಸಿನೊಳಗೆ ಏನಿದೆ ಅನ್ನೋದನ್ನು ನಾವು ಹೇಳಬೇಕು, ಅಥವಾ ನಮ್ಮ ಜೊತೆಗಿದ್ದ ಯಾರಿದ್ದಾರೋ ನಮ್ಮವರು ಅಂತ ಯಾರಿದ್ದಾರೋ ಅವ್ರು ಹೇಳಬೇಕು. ಈ ಲೋಕದಲ್ಲಿ ಜನರಲ್ಲಿ ಇಂತಹ ಒಂದು ಕ್ರಿಯೇಟಿವಿಟಿ ಜಾಸ್ತಿ ಆಗಿಬಿಟ್ಟಿದೆ ಈಗಿನ ಕಾಲದಲ್ಲಿ. ಇದೊಂದು ದೊಡ್ಡ ಕ್ರಿಯೇಟಿವಿಟಿ ಅಂತ ತಿಳ್ಕೊಂಡಿದ್ದಾರೆ ಅವರು. ಎಲ್ಲೋ ಕೂತ್ಕೊಂಡಿರ್ತಾನೆ, ಅವನನ್ನು ಇವತ್ತಿನ ತನಕ ಇವನು ನೋಡಿಯೇ ಇರಲ್ಲ, ಅವನೇನು ಅನ್ಕೊಳ್ತಾ ಇದ್ದಾನೆ ಅನ್ನೋದನ್ನು ಇಲ್ಲಿ ಕೂತ್ಕೊಂಡು ಇವನು ಮಾತಾಡ್ತಾ ಇರ್ತಾನೆ. ಆದರೆ ಅವನೇನು ಅನ್ಕೊಳ್ತಿದ್ದಾನೆ ಅನ್ನೋದನ್ನು ಅವನು ಹೇಳಬೇಕು, ನೀವೆಲ್ಲ ಹೇಳಬೇಕಾದದ್ದು.
ಹಾಗಾಗಿ ನಾವೇನು ಅನ್ಕೊಳ್ತಾ ಇದ್ದೀವಿ, ಯಾತಕ್ಕಾಗಿ ತೀರ್ಮಾನ ಮಾಡಿದ್ದೀವಿ ಅನ್ನೋದನ್ನು ನಾವು ಹೇಳ್ತಾ ಇದ್ದೀವಿ, ಅದನ್ನು ಎಲ್ಲರೂ ಕೇಳಿ. ಅಷ್ಟೇ ಹೊರತು ಇದೇನೋ ಹೀಗಾಗ್ಬಿಟ್ಟಿದೆ ಅಂತೆ, ಹಾಗಾಗ್ಬಿಟ್ಟಿದೆ ಅಂತೆ, ಅದು ಸಹ ಅಂತೆ ಇವನಿಗೂ ತೀರ್ಮಾನ ಇಲ್ಲ ಪೂರ್ತಿ. ಹಾಗಾಗಿದೆ ಅಂತೆ, ಹೀಗಾಗಿದೆ ಅಂತೆ, ಅಥವಾ ಹೀಗಾಗಿದೆಯಾ ಹಾಗಾಗಿದೆಯಾ, ಇಂತಹ ಮಾತುಗಳಿಗೆ ಅವಕಾಶವನ್ನು ಯಾರೂ ಸಹ ಕೊಡಬಾರದು. ಇದು ಇರತಕ್ಕಂತಹ ಒಂದು ವಾಸ್ತವವಾದಂತಹ ವಿಷಯವನ್ನು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಎಲ್ಲರೂ ಸಹ ಮಾಡಿ.